ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ವ್ಯವಹಾರ ಆಗಲಿ, ಯಾವುದೇ ಬಿಸ್ನೆಸ್ ಆಗಲಿ, ಫಸ್ಟ್ ನಾವು ಸರ್ಕಾರಿ ಕಾನೂನನ್ನ ನಿಯಮನ ಪಾಲಿಸಲೇಬೇಕು. ಆವಾಗಲೇ ನಾವು ಆ ವ್ಯವಹಾರನ ಒಂದು ದೀರ್ಘ ಮಟ್ಟಿಗೆ ನಾವು ಮುಂದುವರಿಸೋಕ್ಕಾಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ, ನಾವು ಕಾನೂನನ್ನ ವಿಲಂಬಿಸಿ ವ್ಯವಹಾರ ಮಾಡ್ಕೊಂಡು ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ವ್ಯವಹಾರ ಮಾಡೋಕ್ಕೆ ಆಗಲ್ಲ. ಸೊ ವ್ಯವಹಾರ ಅಂತ ಅಂದಮೇಲೆ ಒಂದು ನಂಬಿಕೆ, ಶ್ರದ್ಧೆ, ನಿಷ್ಠೆ, ಭಕ್ತಿ ಇದ್ರೇ ನಾವು ವ್ಯವಹಾರ ಮಾಡೋಕ್ಕಾಗೋದು. ಆವಾಗಲೇ ಒಂದು ಜವಾಬ್ದಾರಿ ಬರುತ್ತೆ. ನಾವೆಲ್ಲ ಏನು ಮಾಡ್ಬಿಡ್ತೀವಿ ಅಂತ ಅಂದರೆ, ಲಾಭಕ್ಕೆ ಆಸೆ ಪಡ್ತೀವಿ ಸ್ಟಾರ್ಟಿಂಗಲ್ಲೇ. ಅದೇ ತಪ್ಪು. ನಾವು ಜವಾಬ್ದಾರಿ ಇಷ್ಟೆಲ್ಲ ಮಾಡ್ಕೊಂಡು, ಇಷ್ಟೆಲ್ಲ ಶ್ರದ್ಧೆ, ಭಕ್ತಿ, ನಮ್ಮ ನಂಬಿಕೆ ಅಂತ ಇದ್ದರೆ, ಜವಾಬ್ದಾರಿ ಬಂದಾಗ ಅದೇ ಒಂದು ಲಾಭದ ದಾರಿಗೆ ನಮ್ಮನ್ನು ಕರ್ಕೊಂಡು. ಸೊ ಈ ಒಂದು ನಮ್ಮ ಮದ್ಯಪಾನ ವ್ಯವಹಾರದಲ್ಲಿ, ಅಂದರೆ ಲಿಕ್ಕರ್ ಬಿಸ್ನೆಸ್ಗೆ ಅಬಕಾರಿ ಇಲಾಖೆಯವರು ಬರ್ತಾರೆ, ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ಸೊ ಈ ಒಂದು ಎಪಿಸೋಡಲ್ಲಿ ನಾನು ಎಕ್ಸೈಸ್ ರೂಲ್ಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಎಕ್ಸೈಸ್ ಮಿನಿಸ್ಟ್ರು ಬರ್ತಾರೆ. ಸೊ ಅಟ್ ಪ್ರೆಸೆಂಟ್ ನಾನು ಇವಾಗ ವಿಚಾರಿಸ್ತಿರೋ, ಅಂದರೆ ತಿಳ್ಕೊಂಡಿರೋ ಪ್ರಕಾರ, ತಿಮ್ಮಾಪುರ, ಅವ್ರ ಹೆಸರು ತಿಮ್ಮಾಪುರ, RB ತಿಮ್ಮಾಪುರ ಅಂತಲೇ ಬರುತ್ತೆ. ಸೊ ಅವರು ಅಧಿಕಾರದಲ್ಲಿರೋದು. ಸೊ ಅವ್ರ ಕೆಳಗಡೆ ಎಕ್ಸೈಸ್ ಕಮಿಷನರ್ ಅವ್ರು ಬರ್ತಾರೆ. ಸೊ ಅವ್ರ ಕೆಳಗಡೆ ಇರೋದು DC ಕಮಿಷನರ್ ಬರ್ತಾರೆ. ಈ DC ಕಮಿಷನರು ಪ್ರತಿಯೊಂದು ಜಿಲ್ಲೆಗೆ ಯಾರ್ಯಾರು ಅಂದರೆ ಡಿವೈಡ್ ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ಜಿಲ್ಲೆಗೆ ಇಂಥವ್ರು DC ಕಮಿಷನರ್ ಅಂತ ಗೌರ್ಮೆಂಟಿಂದನೇ ಕೊಟ್ಟಿರ್ತಾರೆ. ಸೊ ಅವ್ರುಗಳೇ ನಮಗೆ ಲೈಸೆನ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಅವ್ರುಗಳೇ ನಮಗೆ ಲೈಸೆನ್ಸ್ಗೆ ಸಿಗ್ನೇಚರ್ ಹಾಕ್ಬಿಟ್ಟು ಇಶ್ಯೂ ಮಾಡೋದು. ನೆಕ್ಸ್ಟ್ ಅವ್ರ ಕೆಳಗಡೆ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ. ಅಂದರೆ ಇವರು DC ಅಂಡರಲ್ಲಿ ಕಂಟ್ರೋಲಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್. ಸೊ ಅವ್ರ ಕೆಳಗಡೆ ನಿಮಗೆ ಎಕ್ಸೈಸ್ ಇನ್ಸ್ಪೆಕ್ಟ್ರು ಬರ್ತಾರೆ. ಸೊ ಇವ್ರದ್ದು ರೋಲ್ ಬಂದು, ನಾವು ಏನಾದರೂ ಈಗ ಅಟ್ ಪ್ರೆಸೆಂಟ್ ಅಂಗಡಿಯಲ್ಲಿ ಏನಾದರೂ ಒಂದು ರೈಡ್ ಮಾಡೋದಾಗಲಿ, ಇನ್ವೆಸ್ಟಿಗೇಷನ್ ಮಾಡೋದಾಗಲಿ, ಅಥವಾ ಬುಕ್ ಚೆಕ್ ಮಾಡೋದಾಗಲಿ, ಒಂದು ಸ್ಟಾಕ್ ಮೇಂಟೈನ್ ಇದೆಯಲ್ಲ ಅಂತ ಚೆಕ್ ಮಾಡೋದಾಗಲಿ, ಸೊ ಈ ಕೆಲಸ ಅವ್ರದ್ದಾಗಿರುತ್ತೆ. ಸೊ ಅವ್ರ ಅಂಡರಲ್ಲಿ ನೆಕ್ಸ್ಟು ರೇಂಜ್ ಇನ್ಸ್ಪೆಕ್ಟ್ರು ಅಥವಾ ಸಬ್ ಇನ್ಸ್ಪೆಕ್ಟ್ರು ಎರಡೂ ಒಂದೇ. ಸೊ ಅವ್ರುಗಳು ಬರ್ತಾರೆ, ಅವ್ರದ್ದು ಅದೇನೆ ಸೇಮ್ ಅದೇ ಥರ ಚೆಕ್ ಮಾಡೋದು, ಬಟ್ ಅವ್ರದ್ದು ಫೀಲ್ಡ್ ವರ್ಕ್ ಬರುತ್ತೆ. ಸೊ ಇವಾಗ ಹೆಂಗೆ ಅಂದರೆ, ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸೊ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು, ಅಥವಾ ಸರ್ವೆ, ನಾವು ಇವಾಗ NH ಮಾಡ್ತಾ ಇದ್ದೀವಿ ಅಂದಮೇಲೆ ರೂಲ್ಸ್ ಇದೆ ಆ್ಯಕ್ಚುಲಿ 220 ಮೀಟ್ರ್ ರೂಲ್ಸ್ ಮಾಡಬೇಕು ಅಂತ. ಸೊ ಅದೆಲ್ಲ ಚೆಕ್ ಮಾಡ್ತಾರೆ. ಈ ಒಂದು ರೇಂಜ್ ಇನ್ಸ್ಪೆಕ್ಟ್ರು ಅವೆಲ್ಲ ನೋಡ್ತಾರೆ. ಅವೆಲ್ಲ ನೋಡ್ಬಿಟ್ಟೆ, ಈ ಎಕ್ಸೈಸ್ ಇನ್ಸ್ಪೆಕ್ಟ್ರು ಮತ್ತು ರೇಂಜ್ ಇನ್ಸ್ಪೆಕ್ಟ್ರು ಅವೆಲ್ಲ ನೋಡ್ಬಿಟ್ಟೆ ನಿಮಗೆ ಆ್ಯಕ್ಚುಲಿ ಲೈಸೆನ್ಸ್ನ ಇಶ್ಯೂ ಮಾಡೋದು. ಅದೆಲ್ಲ ಅಪ್ರೂವ್ ಕೊಟ್ಟು DC ಕೊಡ್ತಾರೆ, ಅವರು ನಿಮಗೆ ಇಶ್ಯೂ ಮಾಡೋದು ಆ್ಯಕ್ಚುಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದೇ ಎಕ್ಸೈಸ್ ಗಾರ್ಡ್. ಸೊ ಇವ್ರು ಅವಾಗ ಎಲ್ಲ ಬಂದು ಚೆಕ್ಕಿಂಗು ಇವ್ರದ್ದು ಆ ಥರ ಕೆಲಸ. ಮೇನಾಗಿ ನಾವು ತಿಳ್ಕೊಬೇಕಾಗಿರೋದೆ ಮೂರೇ. ಮೊದಲನೇದು CL2 ಅಂತ ಬರುತ್ತೆ, ಎರಡನೇದು CL7 ಅಂತ ಬರುತ್ತೆ, ಮೂರನೇದು CL9 ಅಂತ ಬರುತ್ತೆ. ಸೊ CL2 ಬಂದು ನಿಮಗೆ ವೈನ್ ಸ್ಟೋರ್ ಅಷ್ಟೇ. ಎಲ್ಲರೂ ಸುಮಾರು ಜನ MRP ವೈನ್ ಸ್ಟೋರ್ ಅಂತ ಅಂತಾರೆ. MRP ಹುಟ್ಟುದೇನಕ್ಕೆ, ಏನಕ್ಕೆ ಬಂತು, ಯಾವ ರೀಸನ್ಗೆ ಬಂತು ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ CL2 ಅಂದರೆ ಬರೀ ವೈನ್ ಸ್ಟೋರು. ಸೊ CL ಅಂದರೆ ಬಂದು ನಿಮಗೆ ಯಾವ ಥರ ಅಂದರೆ ಸೆಂಟಿಲೀಟರ್ ಅಂತ ಬರುತ್ತೆ. ನಾವು ಈ ಆಲ್ಕೋಹಾಲ್ ಕ್ವಾಂಟಿಟಿ ಮಾಡಲ್ಲ, ಅಂದರೆ ಎಣ್ಣೆನ ಅಳತೆ ಮಾಡ್ತಾರೆ. ಸೊ ಒಂದು 30, 60, 90 ಅಂತ ಬರುತ್ತಲ್ಲ, ಅದು CL ಅಂತ ಅರ್ಥ ಅದು. ಸೊ CL2 ಅಂದರೆ ವೈನ್ ಸ್ಟೋರು. ಸೊ CL7 ಅಂದರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗು, ರೂಮ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ನಾವು CL7 ಅಂತ ಹೇಳೋದು. ಸೊ CL9 ನಿಮಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬರುತ್ತೆ. ಸೊ ಈ ಮೂರ್ದು ಮೇನಾಗಿ ತಿಳ್ಕೊಬೇಕಾಗಿರೋದು ಈ ಮೂರಷ್ಟೇ. ನಮಗೆ ಈಗ ಅಟ್ ಪ್ರೆಸೆಂಟ್ ನಮ್ಮ ಸರ್ಕಾರ, ಒಂದು ಗೌರ್ಮೆಂಟ್ ನಮಗೆ ರೂಲ್ಸ್ ಪ್ರಕಾರ ಒಂದು ಕೊಡ್ತಾ ಇರೋದು CL7 ಮಾತ್ರ. ಸೊ ಪಂಚಾಯಿತಿ, ಮೇನಾಗಿ ನಮಗೆ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಅಂತ ಎರಡು ಬರುತ್ತೆ. ಅಂದರೆ ನಾನು ಮೈಸೂರು ಪ್ರಕಾರ ಹೋಗ್ತಾ ಇದ್ದೀನಿ. ನಮ್ಮ ಮೈಸೂರು ಟೌನಲ್ಲಿ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಅಂತ ಬರುತ್ತೆ. ಸೊ ಪಂಚಾಯತಿಲಿ ನಮಗೆ CL7 ಅಂತ ಮಾಡಿದಾಗ ನಾವು 10 ರೂಮ್ ಅಂತ ನಾವು ತೋರಿಸ್ತೀವಿ. 10 ರೂಮ್ ಅಂತ ನಾವು ಕಂಪಲ್ಸರಿ ನಾವು ತೋರಿಸಲೇಬೇಕು. ಸೊ ಕಾರ್ಪೊರೇಷನ್ ಅಂತ ಮಾಡಿದಾಗ 10 ರೂಮ್ ಅಂತ ತೋರಿಸ್ಬೇಕು. ಬಟ್ ಇವಾಗೇನೋ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ. ಅದರಲ್ಲಿ ಏನು ಪಂಚಾಯತಲ್ಲಿ ಸ್ವಲ್ಪ 12 ರೂಮ್ ಇರಲಿ, ಇದರಲ್ಲಿ 15 ರೂಮ್ ಇರಲಿ, ಕಾರ್ಪೊರೇಷನಲ್ಲಿ ಅಂತ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ನನಗೆ ನಾವು ಈಗ ಅಟ್ ಪ್ರೆಸೆಂಟ್ ಇರೋದು 10 ರೂಮ್. ಸೊ ಗೌರ್ಮೆಂಟ್ ಒಂದು ಫೀಸ್ ಬಂದ್ಬಿಟ್ಟು ಕಾರ್ಪೊರೇಷನ್ಗೆ ಅಟ್ ಪ್ರೆಸೆಂಟ್ ಇರೋದು, ಅಂದರೆ ಪಂಚಾಯತ್ ಲಿಮಿಟ್ಸ್ಗೆ 9ರಿಂದ ಒಂದು 10 ಲಕ್ಷ ತನಕ ಇದೆ. ರೂಲ್ಸ್ ಪ್ರಕಾರ 9ರಿಂದ 10 ಲಕ್ಷ ತನಕ ಇರೋದು.
ಕಾರ್ಪೊರೇಷನ್ಗೆ ಬಂದರೆ ನಿಮಗೆ 13 ಲಕ್ಷದಿಂದ 15 ಲಕ್ಷ ತನಕ ಇದೆ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ಅದು ರೂಲ್ಸ್ ನಂಗೆ ಗೊತ್ತಿರೋ ಪ್ರಕಾರ ಅನ್ನೋದಕ್ಕಿಂತ ಅದು ಅಷ್ಟೇ ಇರೋದು. ಆದರೆ ಇದು ಮೈಸೂರಲ್ಲಿ. ಸೊ ಇನ್ನು ಬೆಂಗಳೂರಲ್ಲಿ BBMP ಮತ್ತು ಅಲ್ಲೂ ಕಾರ್ಪೊರೇಷನ್ ಲಿಮಿಟೇ ಬರುತ್ತೆ. ಸೊ ಅಲ್ಲೂ ಒಂದು ಇದೇ ಥರ ಡಿಫ್ರೆನ್ಸ್ ಇರುತ್ತೆ, ಚೇಂಜ್ ಇರುತ್ತೆ. ಒಂದು 2-3 ಲಕ್ಷ ವೇರಿ ಆಗ್ಬೋದು ಅಷ್ಟೇ, ಇನ್ನೇನು ಚೇಂಜ್ ಇರಲ್ಲ. ಸೊ ಅಲ್ಲಿ ಸಾಕು.